ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಪ್ರಮುಖ ವಿಷಯ ಅಂತಂದರೆ ಸ್ನೇಹಿತರೆ, ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಮಹತ್ತರವಾದ ತೀರ್ಪು ಹೊರಗೆ ಬಿತ್ತು. ಅದೇನಪ್ಪ ಅಂತಂದರೆ, ದಲಿತರು ಕನ್ವರ್ಟ್ ಆಗಿ ಅಂದರೆ ಮತಾಂತರಗೊಂಡು ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಧರ್ಮಕ್ಕೆ ಹೋದ ನಂತರ ಅವರಿಗೆ ಮೊದಲು ತಾನು ಬಿಟ್ಟು ಬಂದ ಒಂದು ಇದರಿಂದ ದಲಿತ ಸಮುದಾಯದ ಯಾವುದೇ ಸೌಲಭ್ಯವನ್ನು ಇನ್ಮೇಲೆ ಪಡ್ಕೊಳ್ಳುವಂಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ನಿನ್ನೆ ಮಹತ್ತರವಾದ ತೀರ್ಪು ನೀಡಿದೆ. ಈ ತೀರ್ಪಿನಿಂದ ಏಕದಮ್ ಚೇಂಜಸ್ ಆಗದೇ ಇದ್ದರು, ಏಕದಮ್ ಬಹಳ ಬದಲಾವಣೆ ಆಗದೇ ಇದ್ದರು, ಲಾಂಗ್ ಟರ್ಮ್ ಎಫೆಕ್ಟ್ ಭಾಳ ಇದೆ ಸ್ನೇಹಿತರೆ. ಇದೇ ವಿಷಯದ ಕುರಿತು ಚರ್ಚೆ ಮಾಡೋಣ ಸ್ನೇಹಿತರೆ. ಇದುವರೆಗೆ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನನ್ನು ಪಡ್ಕೊಳ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದ್ದಾರಾ, ಸೌಖ್ಯವಾಗಿದ್ದಾರೆ ಅಂತ ತಿಳಿದುಕೊಂಡು ವಿಷಯವನ್ನು ಮುಂದುವರಿಸ್ತೀನಿ. ಇಷ್ಟು ದಿವಸ ನಮ್ಮ ದೇಶದಲ್ಲಿ ಅದೊಂದು ರೀತಿ ಪ್ಯಾಷನ್ ಆಗಿಬಿಟ್ಟಿತ್ತು ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ಇದ್ದುಕೊಂಡು ಎಲ್ಲದೂ ಹಿಂದೂ ಧರ್ಮದ ಈ ದಲಿತ ಅನ್ನೋದು ಅಂದರೆ SC ಸಮುದಾಯ ಕೂಡ ಹಿಂದೂ ಧರ್ಮದೊಳಗೆ ಬರುತ್ತೆ. ಆ ಸಮುದಾಯದಲ್ಲಿ ಇದ್ದುಕೊಂಡು ನಮಗೆ ಇದಿಲ್ಲ, ಸ್ಥಾನಮಾನ ಇಲ್ಲ, ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಬಹಳ ಅವಹೇಳನ ಮಾಡ್ತಾರೆ, ಒಂದು ರೀತಿ ಕೀಳಾಗಿ ನೋಡ್ತಾರೆ ಅಂತ ಒಂದು ನೆಪ ಇಟ್ಟುಕೊಂಡು ಕೆಲವು ಕಡೆ ಇನ್ನೂ ಅದು ಇದೆ, ಜೀವಂತವಾಗಿದೆ, ಭಾಳಷ್ಟು ಸುಧಾರಣೆ ಆಗಿವೆ, ಮೊದಲ ಕಾಲದ ರೀತಿ ಏನೇನಿಲ್ಲ. ಆ ರೀತಿ ಒಂದು ಕಾರಣ ಹೇಳಿಕೊಂಡು ಇವರು ಮುಸ್ಲಿಮರಿಗೋ ಕ್ರಿಶ್ಚಿಯನ್ರಿಗೋ ಕನ್ವರ್ಟ್ ಆಗ್ತಿದ್ರು ಭಾಳಷ್ಟು ಜನ ನಮ್ಮ ಭಾರತ ದೇಶದಲ್ಲಿ. ಆ ಕನ್ವರ್ಟ್ ಆಗೋದಲ್ಲದೆ ಕನ್ವರ್ಟ್ ಆದ ನಂತರ ಕೂಡ ದಲಿತದಲ್ಲಿ ಏನು ಮೀಸಲಾತಿ, ಶೈಕ್ಷಣಿಕ ಮೀಸಲಾತಿ ಸಿಗ್ತಿತ್ತು, ರಾಜಕೀಯ ಮೀಸಲಾತಿ ಸಿಗ್ತಿತ್ತು, ತದನಂತರ ವಿದ್ಯಾರ್ಥಿ ವೇತನಗಳು ಸಿಗ್ತಿದ್ವು. ಅವು ಎಲ್ಲ ಸೌಲಭ್ಯವನ್ನು ಇವರು ಪಡ್ಕೋತಾ ಇದ್ದರು ಸ್ನೇಹಿತರೆ. ತದನಂತರ ಅಲ್ಲಿ ಹೋಗಿ ನಾನು ದಲಿತ ಮುಸ್ಲಿಂ, ನಾನು ದಲಿತ ಕ್ರಿಶ್ಚಿಯನ್ ಅಂತೇಳಿ ಏನು ದೊಡ್ಡ ಯುದ್ಧ ಗೆದ್ದು ಬಂದವ್ರಂಗೆ, ಏನು ದೊಡ್ಡ ಸಮಾಜದಲ್ಲಿ ಒಂದು ಮಹತ್ತರವಾದ ಒಂದು ದೇಶ ಕಾಯೋ ವೀರ ಯುದ್ಧ ಗೆದ್ದು ಬಂದವ್ರಂಗೆ ಇವರು ಪೋಸ್ ಕೊಡ್ತಿದ್ರು ಸ್ನೇಹಿತರೆ. ಅವರಿಗೆಲ್ಲ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಭಾರಿ ಹಿನ್ನಡೆಯಾಗಿದೆ. ಹಿನ್ನಡೆ ಅನ್ನಲಿಕ್ಕೇನು, ಸುಪ್ರೀಂ ಕೋರ್ಟ್ ಖಂಡ ತುಂಡವಾಗಿ ಹೇಳಿದೆ, ಇನ್ಮೇಲೆ SC ರಿಸರ್ವೇಷನ್ ಅನ್ನೋದು ನೀವು ಮತಾಂತರ ಆದರೆ ಬೌದ್ಧ, ಸಿಖ್ ಹಾಗೂ ಹಿಂದೂ ಧರ್ಮದಲ್ಲಿ ಮಾತ್ರ ಅದು ಮುಂದುವರಿಯುತ್ತೆ. ಆ ಧರ್ಮಕ್ಕೆ ಕನ್ವರ್ಟ್ ಆದರೆ, ಅಂದರೆ ಹಿಂದೂ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ಲಿಕ್ಕೆ ಬರೋದಿಲ್ಲ, ಆದರೆ ಸಿಕ್ಕಾಗಿ ಕನ್ವರ್ಟ್ ಆಗ್ಯೋ ಅಥವಾ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗ್ಯೋ ಈ ರೀತಿ ಕನ್ವರ್ಟ್ ಆದರೆ ನಿಮ್ಮ ಮೊದಲಿನ SC ಸೌಲಭ್ಯ ಮುಂದುವರಿಯುತ್ತೆ. ಆದರೆ ಕ್ರಿಶ್ಚಿಯನ್ರಿಗೋ ಮುಸ್ಲಿಮ್ರಿಗೋ ಮುಸ್ಲಿಂ ಧರ್ಮಕ್ಕೂ ಮತಾಂತರ ಆದರೆ ನೀವು ಯಾವುದೇ ಸಬೂಬು ಹೇಳಿ ಅಥವಾ ನೀವು ಪೊಲೀಸ್ ದೂರನ್ನು ಕೊಟ್ಟು ಅಟ್ರಾಸಿಟಿ ಕೇಸ್ ಹಾಕೋಂಗಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಖಂಡ ತುಂಡಾಗಿ ನುಡಿದಿದೆ. ಮೊದಲು ಆಂಧ್ರ ಪ್ರದೇಶದಲ್ಲಿ ಈ ಘಟನೆ, ಒಂದು ಫಾದರು, ಇವರು ದಲಿತ ಒಂದು ಸಮುದಾಯದಲ್ಲಿದ್ದರು, ತದನಂತರ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿ ಅಲ್ಲಿ ಚರ್ಚಿನ ಪಾದ್ರಿ ಆಗಿದ್ದರು, ಅಂದರೆ ಫಾದರ್ ಆಗಿದ್ದರು. ಅಲ್ಲಿ ಎಲ್ಲ ಧರ್ಮದ, ಕ್ರಿಶ್ಚಿಯನ್ ಧರ್ಮದ ಸೌಲಭ್ಯವನ್ನು ಪಡ್ಕೋತಾ ಇದ್ದರು. ಜೊತೆಗೆ 10 ವರ್ಷ ಮೇಲ್ಪಟ್ಟು ಇವರು ಮತಾಂತರ ಆಗಿ 10 ವರ್ಷ ಕಳೆದರೂ ಕೂಡ ಆ ಹಳೆ ಸರ್ಟಿಫಿಕೇಟನ್ನು ಇಟ್ಕೊಂಡು ಇವರು ಕಂಪ್ಲೇಂಟ್ ಕೂಡ ಪೊಲೀಸರಿಗೆ ಕೊಟ್ಟಿದ್ದರಂತೆ. ನಮ್ಮನ್ನು ಒಂದು ಅವಹೇಳನ ಮಾಡಲಾಗಿದೆ, ನಮ್ಮನ್ನು ನಿಂದನೆ ಮಾಡಲಾಗಿದೆ, ಜಾತಿ ನಿಂದನೆ ಕೇಸ್ ಹಾಕಿರ್ತಾರೆ ಡೆಫಿನೆಟ್. ಅಂದರೆ ದುರುಪಯೋಗ ತಗೊಳ್ಳೋದು ಹೇಗೆ ನೋಡಿ ಸ್ನೇಹಿತರೆ. ಇತ್ಲಾಗೆ ಇವರಂತಲ್ಲ, ಬಹಳಷ್ಟು ಕಾಮನ್ ಆಗಿ ನಿಮ್ಗೆ ಹೇಳ್ತೇನೆ ಸ್ನೇಹಿತರೆ, ಭಾರತದಲ್ಲಿ ಈ ರೀತಿ ಹಿಂದೂ ಧರ್ಮದಲ್ಲಿ ಸ್ವಲ್ಪ ಒಂದು ಅಸ್ಪೃಶ್ಯತೆ ಇದೆ, ಯಾವುದೋ ಒಂದು ಮೂಲೆಯಲ್ಲಿದೆ. ಇನ್ನು ನಾನು ಅವಾಗ ಹೇಳ್ದಂಗೆ ಇಲ್ಲ ಅಂತಲ್ಲ, ಈಗ ಭಾಳಷ್ಟು ಬದಲಾವಣೆ ಆಗಿದೆ ಬಿಡಿ, ಸಿಟಿ ಒಳಗೆಲ್ಲ ಆ ಥರ ಇಲ್ಲ, ಎಲ್ಲೋ ಹಳ್ಳಿ ಮೂಲೆಯಲ್ಲಿ ಇರ್ಬೋದು. ಅಂದರೆ ಇವರು ಅದನ್ನ ದುರುಪಯೋಗ ತಗೋತಾ ಇದ್ರು, ಮಿಸ್ಯೂಸ್ ಮಾಡ್ಕೋತಾ ಇದ್ರು. ಅಂದರೆ ಅತ್ಲಾಗ ಧರ್ಮ ಮತಾಂತರ ಆಗಿ ಇತ್ಲಾಗೆ SC ಒಂದು ಸಮುದಾಯದ ಎಲ್ಲ ಸೌಲಭ್ಯವನ್ನು ಪಡಿತಾ ಇದ್ರು, ಎಲ್ಲ ಈ ರೀತಿ ಕೇಸ್ ಹಾಕೋದು, ಈ ರೀತಿ ಎಲ್ಲ ಇದು ಮಾಡ್ತಾಯಿದ್ರು ಅವರು, ಅಂದರೆ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು. ಇವರಿಂದ ಮೇನ್ ಯಾರಿಗೆ ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಮೂಲ SC ಯಾರಿದ್ದಾರೆ ನಮ್ಮ ಭಾರತದಲ್ಲಿ ಅವ್ರಿಗೆ ಕೂಡ ನಮಗೆ ಸೌಲಭ್ಯಕ್ಕೆ ಕೊರತೆ ಆಗ್ತದೆ, ನಮಗೆ ಧಕ್ಕೆ ಉಂಟಾಗ್ತದೆ ಇಂಥವ್ರಿಂದ ಅಂತೇಳಿ ಅವರು ಬಹಳ ಇದು ಸ್ಟ್ರೈಕ್ ಮಾಡಿದ್ರು ಅನ್ಸುತ್ತೆ. ಬಹಳ ವೇದನೆ ಅಂದರೆ ಅವ್ರ ಟೀಕೆ ಒಂದು ಕಳವಳ ವ್ಯಕ್ತಪಡಿಸ್ತಾ ಇದ್ರು ಮೂಲ SC ಅವರು. ಅವರಿಗೆಲ್ಲ ಸ್ವಲ್ಪ ನಿಟ್ಟುಸಿರು ಬಿಡುವಂಗೆ ನಿನ್ನೆ ಕೋರ್ಟಿನ ತೀರ್ಪಿನಿಂದ ಆಗಿದೆ ಸ್ನೇಹಿತರೆ. ಇದಿಷ್ಟಕ್ಕೆ ಮುಗಿಯೋದಿಲ್ಲ. ಇನ್ಮೇಲೆ ನಾನು ಅವಾಗ ಹೇಳ್ದಂಗೆ ಇವರು ಒಂದು ಉದಾಹರಣೆ, 10 ವರ್ಷ ಹಿಂದಿಂದ ಒಂದು SC ಸರ್ಟಿಫಿಕೇಟ್, ಜಾತಿ ಸರ್ಟಿಫಿಕೇಟ್ ಇಟ್ಕೊಂಡು ಇವರು ಅದನ್ನೇ ಇಟ್ಕೊಂಡು ತಮ್ಮ ಒಂದು ಹಕ್ಕನ್ನು ಚಲಾಯಿಸ್ಲಿಕ್ಕೆ ಬಂದಿದ್ರು ಇವರು. ಅಂದರೆ ಇನ್ಮೇಲೆಲ್ಲ ಈ ರೀತಿ ಸರ್ಟಿಫಿಕೇಟ್ ಇಟ್ಕೊಳ್ಳೋದೆಲ್ಲ ಪೇಪರ್ ಪೀಸ್, ಜಸ್ಟ್ ಲೈಕ್ ಎ ಪೇಪರ್ ಪೀಸ್ ಆಗುತ್ತೆ. ಯಾಕಂತಂದರೆ ಇಂಥ ಸರ್ಟಿಫಿಕೇಟ್ಗಳಿಗೆ ಏನು ಮಾನ್ಯತೆ ಇರೋದಿಲ್ಲ ಅಂತ ಅನಿಸುತ್ತೆ ಕೋರ್ಟಿನ ಒಂದು ಈ ನಿನ್ನ ತೀರ್ಪಿಂದ. ತದನಂತರ ಇನ್ಮೇಲೆಲ್ಲ ಸ್ಟ್ರಿಕ್ಟಾಗಿ ಫಾಲೋ ಆಗುತ್ತೆ. ಕನ್ವರ್ಟ್ ಆಗಿದ್ದು ಈತ ದಲಿತರಿಂದ ಕನ್ವರ್ಟ್ ಆಗಿ ಮುಸ್ಲಿಂ ಕ್ರಿಶ್ಚಿಯನ್ ಆದರೆ ಈತ ಯಾವಾಗ ಕನ್ವರ್ಟ್ ಆಗಿದ್ದ, ಅಥವಾ ಇವರ ಹಳೆ ಸರ್ಟಿಫಿಕೇಟ್ ಇಟ್ಕೊಂಡಿದ್ದಾನೋ, ಹಳೆ ಸರ್ಟಿಫಿಕೇಟ್ ಮೂಲಕ ಈತ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆಮೇಲೆ ರಾಜಕೀಯ ಒಂದು ಇದರ ಕ್ಷೇತ್ರದಲ್ಲಿ ಇವರು ರಿಸರ್ವೇಷನ್ ತೊಗೋಬೋದು. ಈ ರೀತಿ ಬಹಳಷ್ಟು ಸರ್ಕಾರಿ ನೌಕರಿಗಳಲ್ಲಿ ರಿಸರ್ವೇಷನ್ ತೊಗೋಬೋದಿತ್ತು. ಅವಕ್ಕೆಲ್ಲ ಇನ್ನು ಫುಲ್ ಸ್ಟಾಪ್ ಬೀಳಲಿದೆ. ಇದರಿಂದ ನನಗನ್ನಿಸಿದ್ದು ಅಂತಂದರೆ ಸುಪ್ರೀಂ ಕೋರ್ಟ್ ಕೊನೆಗೂ ಇಂಡೈರೆಕ್ಟಾಗಿ ಬೌದ್ಧ ಹಾಗೂ ಸಿಖ್ ಧರ್ಮಗಳು ಹಿಂದೂ ಧರ್ಮದ ಭಾಗವೇ
ಅಂತ ಇನ್ನೊಂದು ಸಲ ಒಪ್ಕೊಂಡಾಗ ಆ್ಯಕ್ಚುಲಿ ಭಾಗನೇ ಅದು. ಸುಪ್ರೀಂ ಕೋರ್ಟ್ ಒಪ್ಕೊಳ್ಳೋದು ಅಂತಲ್ಲ, ಈ ನಮ್ಮದು ಬೇರೆ, ಲಿಂಗಾಯತ ಧರ್ಮ ಬೇರೆ, ನಮ್ಮದು ಸಿಖ್ ಧರ್ಮ ಬೇರೆ, ನಾವು ಬೌದ್ಧರೇ ಬೇರೆ ಅಂತೆಲ್ಲ ಹೇಳೋರು ಭಾಳ ಜನ ಇದ್ದಾರೆ. ನಮ್ಮ ಹಿಂದೂ ಧರ್ಮದಿಂದ ಹೋದವರು ಎಷ್ಟು ಜನ ಇಲ್ಲ ಈಗ ಅವರಿಗೆಲ್ಲ ಬರೋಬ್ಬರಿ ಆಗಿದೆ. ಅಂದರೆ ಸ್ವಲ್ಪ ಮುಟ್ಟು ನೋಡ್ಕೊಳ್ಳೋಂಗೆ ಆಗಿದೆ ಈ ತೀರ್ಪಿನಿಂದ. ಅಂದರೆ ಇದರ ಅರ್ಥ ಒಂದೇ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳು ಮಾತ್ರ ಬೇರೆ ಧರ್ಮಗಳು, ಆದರೆ ಸಿಖ್ ಮತ್ತು ಬೌದ್ಧ ಧರ್ಮಗಳೆಲ್ಲ ಹಿಂದೂ ಧರ್ಮಗಳ ಒಂದು ಭಾಗನೇ ಅಂಥೇಳಿ ಇದರಿಂದ ಮತ್ತೊಂದು ಸಲ ರುಜುವಾತಾಗಿದೆ ಹಾಗೂ ಪ್ರೂವ್ ಆಗಿದೆ ಸ್ನೇಹಿತರೆ. ಇನ್ಮೇಲಾದರೂ ಈ ಒಂದು ರೀತಿ ಪ್ಯಾಷನ್ ರೀತಿ ಏನು ನಮ್ಮ ದೇಶದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ರು, ಒಂದು ಸಬು ಬೇಳೆ ಏನೋ ಒಂದು ಕೆಟ್ಟ ಘಟನೆ ನಡೆದಿರೋದೇ ಎಲ್ಲ ಕೆಲವೊಮ್ಮೆ ನಡೆದಿರುತ್ತೆ. ಇಲ್ಲಪ್ಪ ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ, ನಾನು ಹಿಂದೂ ಅಂದರೆ ನನಗೆ ಅಸಹ್ಯ ಆಗುತ್ತೆ, ಇದಾರಲ್ಲ ನಮ್ಮ ದೇಶದಲ್ಲಿ ಸೋಕಾಲ್ಡ್ ಬುದ್ಧಿಜೀವಿಗಳು ಎಡಪಂಥೀಯರು ಇದ್ದಾರಲ್ಲ ಸರ್. ಈ ಡೆಂಗಿ ಮಲೇರಿಯಾಗೆ ಹೋಲಿಸೋರು ಇನ್ನೂ ನಮ್ಮ ನಡುವೆ ಇದ್ದಾರೆ. ತಮಿಳುನಾಡಿನ MK ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ ಇದ್ದಾರೆ. ಅವ್ರಿಗೆ ಕೋರ್ಟ್ ಯಾವುದೇ ಜಸ್ಟ್ ಒಂದು ಶಾಲೆಯಲ್ಲಿ ಮಾಸ್ತರು ಹುಡುಗರಿಗೆ ವಾರ್ನಿಂಗ್ ಕೊಟ್ಟಂಗೆ ವಾರ್ನಿಂಗ್ ಕೊಟ್ಟುಬಿಟ್ಟಿದ್ದಾರೆ, ನೀವೊಂದು ಜಾತ್ಯತೀತ ರಾಷ್ಟ್ರದಲ್ಲಿದ್ದೀರಿ, ನೀವು ಈ ರೀತಿ ಎಲ್ಲ ಹೇಳೋದು ಸರಿಯಲ್ಲ, ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ ಅಂತೇಳಿ ಈ ಟೀಚರ್ಗಳು ಸರ್ಗಳು ನಮ್ಮ ಹುಡುಗರಿಗೆ ಶಾಲೆಗೆ ಹೋದಾಗ ಬೈತಾರಲ್ಲ, ಆ ರೀತಿ ಸ್ವಲ್ಪ ಹೇಳಿಬಿಟ್ಬಿಟ್ಟಿದ್ದಾರೆ. ಅಂದರೆ ಕ್ರೂರವಾದ ಕಠಿಣವಾದ ಶಿಕ್ಷೆಯನ್ನು ಕೊಡೋದೇ ಇಲ್ಲ. ಅದೇ ನಾವು ಹೇಳಿದ ವಿಷಯಕ್ಕೆ ಬರ್ತೀನಿ. ಈ ರೀತಿ ಒಂದು ಹಿಂದೂ ಧರ್ಮವನ್ನು ಅವಹೇಳನ ಮಾಡುತ್ತಾ, ಹಿಂದೂ ಧರ್ಮವನ್ನು ತಾವು ಯಾವ ರೀತಿ ನಿಗ್ಲೆಕ್ಟ್ ಮಾಡಿದ್ವಿ ನೋಡು, ಅಲ್ಲಿಂದ ಬಿಟ್ಟು ಬಂದು ನಾವು ಮುಸ್ಲಿಮ್ ಕ್ರಿಶ್ಚಿಯನ್ ಆದ್ವಿ, ಆದರೂ ನಾವು ಅಲ್ಲಿದ್ದೇ ಒಂದು ಸೌಲಭ್ಯವನ್ನು ಪಡಿತಾ ಇದ್ದೀವಿ, ಭಾರತದಲ್ಲಿ ಏನು ಬೇಕಾದ್ರೂ ಮಾಡಿದ್ರು ನಡೆದು ಹೋಗುತ್ತೆ, ದಕ್ಸ್ಕೋತೀವಿ ನಾವು ಅಂತ ಏನು ಇಷ್ಟು ದಿವಸ ಮೆರಿತಾ ಇದ್ದರು, ಅವರಿಗೆಲ್ಲ ನಿನ್ನೆನ ಒಂದು ತೀರ್ಪು ಒಂದು ಚಾಟಿ ಏಟಿ ಕೊಟ್ಟಂಗಾಗಿದೆ. ವಿಚಿತ್ರ ಅಂತಂದರೆ ಇದು ST ಸಮುದಾಯಕ್ಕೆ ಅನ್ವಯ ಆಗೋದಿಲ್ಲ. ST ಸಮುದಾಯ ಮೊದಲ ರೀತಿಯೇ ಅವರು ಅಂದರೆ ಬರೋದಿಲ್ಲ, SCಗಷ್ಟೇ ಇದು ಅನ್ವಯ ಆಗುತ್ತೆ ಅಂತ ನಿನ್ನೆ ತೀರ್ಪಿನಿಂದ ಗೊತ್ತಾಗಿದೆ ಸ್ನೇಹಿತರೆ. ಅಂದರೆ ನಾವು ಹಿಂದೂ ಧರ್ಮ ಅಪ್ಪಟ ಹಿಂದೂ ಧರ್ಮದ ಒಂದು ಅಭಿಮಾನಿಯಾಗಿ ಹಿಂದೂ ಧರ್ಮದಲ್ಲಿರುವಂತಹ ನಾವು ವಿಚಾರ ಮಾಡೋದು ಕೊನೆಯದಾಗಿ ಏನಪ್ಪ ಅಂತಂದರೆ, ಇಷ್ಟು ದಿವಸ ಹಿಂದೂ ಧರ್ಮದಲ್ಲೇ ಇದ್ದುಕೊಂಡು ನಾನು ಅವಾಗ ಹೇಳ್ದಂಗೆ ಎಲ್ಲ ಅಂದರೆ ಅವಹೇಳನ ಮಾಡುತ್ತಾ ಬೇರೆ ಧರ್ಮಕ್ಕೆ ಸೇರಿ ಬೇರೆ ಧರ್ಮದವ್ರಿಗೂ ಒಂದು ರೀತಿ ಅವರು ಆ್ಯಕ್ಚುಲಿ ಇವ್ರನ್ನ ಒಪ್ಕೊಳ್ಳೋದಿಲ್ಲ. ಕನ್ವರ್ಟ್ ಆದವ್ರನ್ನ ನೋಡಿಬೇಕಾರೆ ನೀವು ಕನ್ವರ್ಟ್ ಆದವ್ರನ್ನ ಯಾರು ನನ್ನ ಲೆಕ್ಕ ಎಷ್ಟು ಮೂಲ ಧರ್ಮದವರು ಅಷ್ಟು ಇದಾಗಿ ಗೌರವದಿಂದ ಕಾಣೋದಿಲ್ಲ ನನಗೆ ಒಂದು ಕಾಮನ್ ಸೆನ್ಸ್ ಪ್ರಕಾರ. ಆಮೇಲೆ ಇದರಲ್ಲಿ ಇನ್ನೊಂದು ಅಬ್ಸರ್ವೇಷನ್ನ ಇನ್ನೊಂದು ತೀರ್ಪನ್ನು ಸಹಿತ ಕೋರ್ಟ್ ನೀಡಿದೆ. ಅದೇನಪ್ಪ ಅಂತಂದರೆ, ಹಾಗಾದರೆ ವಾಪಸ್ ಬರ್ಬೋದೇ, ವಾಪಸ್ ಬಂದರೆ ಸ್ಥಾನಮಾನಗಳು ಅಥವಾ ಸೌಲಭ್ಯಗಳು ಸಿಗುತ್ತೆ ಅಂತ ಒಂದು ಪ್ರಶ್ನೆ ಬಂದಾಗ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ಹೌದು, ಆದರೆ 2 ಕಂಡೀಷನ್ ಇದೆ. ಮೊದಲನೇದಾಗಿ ನೀವು ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಧರ್ಮವನ್ನು ಬಿಟ್ಟು ಸರಾಸಗಟವಾಗಿ ಬಿಟ್ಟು ವಾಪಸ್ ದಲಿತ ಧರ್ಮಕ್ಕೆ ಅಂದರೆ ದಲಿತ ಸಮುದಾಯಕ್ಕೆ ಬರಬೇಕು. ತದನಂತರ ಮೂಲ ಸಮುದಾಯದವರು ನೀವು ಬಂದ ನಂತರ ಆ ಸಮುದಾಯದವರು ನಿಮ್ಮನ್ನು ಒಪ್ಪಬೇಕು. ನಾನು ಅವಾಗ ಹೇಳಿದ್ನಲ್ಲ, ಹಾಗೆ ಒಪ್ಪಬೇಕು. ಅಂದರೆ ಒಂದು ಸಲ ಕನ್ವರ್ಟ್ ಆಗಿ ಬಂದವರನ್ನು ಒಪ್ತಾರಾ ಅನ್ನೋದು ಮುಂದಿನ ಪ್ರಶ್ನೆ. ಅಂದರೆ ಯಾವ ರೀತಿ ಸ್ಪಷ್ಟ ಕಡ್ಡಿ ಮುರಿದಂಗೆ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಂಥೇಳಿ ನನಗೆ ಭಾಳ ಸಂತೋಷ ಆಯಿತು ಸ್ನೇಹಿತರೆ. ಅಂದರೆ ಇಂತಹ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ನಮ್ಮ ಭಾರತದಲ್ಲಿ ಬಹಳಷ್ಟಿವೆ. ಇವರು ಹಿಂದೂ ಧರ್ಮ ವಿರೋಧಿಗಳು, ಎಡಪಂಥೀಯರು, ಸೆಕ್ಯುಲರಿಸ್ಟ್ಗಳು, ಸೋಕಾಲ್ಡ್ ಲಿಬರಲ್ಗಳು ಎಲ್ಲ ಬೊಬ್ಬೆ ಹೊಡಿತಾ ಇರ್ತಾರೆ. ಆವಾಗ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಇದೆ, ಅದಕ್ಕಾಗಿ ಬೇಸತ್ತು ನಾವು ಬಂದುಬಿಟ್ಟಿದ್ದೀವಿ, ನಾವು ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದೀವಿ, ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದೀವಿ, ನಾವು ಬೌದ್ಧರು ಅನ್ನೋರು ಇದ್ದಾರೆ, ಅವರೆಲ್ಲ ಇದನ್ನು ಅನ್ವಯ ಆಗಿಲ್ಲ ಅವರಿಗೆ. ಆದರೆ ಕ್ರಿಶ್ಚಿಯನ್ ಮುಸ್ಲಿಂ ಅಂತೇಳಿ ಈ ರೀತಿ ಏನು ದೊಡ್ಡ ಇದನ್ನು ಕೆಲಸ ಮಾಡಿಬಿಟ್ಟಿದ್ದೀವಿ, ನಾವು ಹಿಂದೂ ಧರ್ಮದವರಿಗೆ ಅವಹೇಳನ ಮಾಡಿಬಿಟ್ಟಿದ್ದೀವಿ ನೋಡಿ. ಹಿಂದೂ ಧರ್ಮಕ್ಕೆ ನಾವು ಹೆಂಗೆ ತಿರುಗೇಟು ಕೊಟ್ವಿ, ಹಿಂದೂ ಧರ್ಮವನ್ನು ಬಿಟ್ಟು ಬಂದುಬಿಟ್ವಿ, ಆದರೂ ನಾವೆಲ್ಲ ಸೌಲಭ್ಯ ಪಡಿತಾ ಇದ್ದೀವಿ. ನಾವು ಸರ್ಕಾರಿ ನೌಕರಿಯನ್ನು SC ಒಳಗೆ ಕೋಟಾ ಒಳಗೆ ತೊಗೊಂಡಿದ್ವಿ, ಅದು ಇನ್ನೂ ಮುಂದುವರಿಯುತ್ತೆ. ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ SC ಕೋಟಾದಡಿ. ತದನಂತರ ಇನ್ನು ನಮ್ಮ ಮಕ್ಕಳು ಇನ್ನೇನು ಮುಗಿತಾ ಬಂತು ಸ್ಟಡೀಸು, ನಮಗೆ ಜಾಬ್ ಸಿಗುತ್ತೆ SC ಒಳಗೆ ಕೋಟಾ ಒಳಗೆ ಅಂಥೇಳಿ ಏನು ಭಾರಿ ಕಾದ್ಕೊಂಡು ಕೂತಿದ್ರು, ಅವ್ರಿಗೆ ಸಹಿತ ಶಾಕ್ ಕೊಟ್ಟಿದೆ ನ್ಯಾಯಾಲಯ ನಿನ್ನೆ ತೀರ್ಪಿನಿಂದ. ಭಾಳ ಶಾಕ್ ಬಿದ್ದಿದೆ ಅಂತ ನನಗನ್ಸುತ್ತೆ. ಒಟ್ಟಿನಲ್ಲಿ ಇಂತಹ ಬೆಳವಣಿಗೆಗಳಾದಾಗ ಹಿಂದೂ ಧರ್ಮಕ್ಕೆ ಸ್ವಲ್ಪ ಉಳಿಗಾಲವಿದೆ ನಮ್ಮ ಭಾರತದಲ್ಲಿ ಅಂತ ಅನಿಸುತ್ತೆ. ಆದರೆ ಇನ್ನೂ ಭಾಳಷ್ಟು ಸಮಸ್ಯೆಗಳಿವೆ. ಅದೇ ಅಸ್ಪೃಶ್ಯತೆ ಅಂತ ಅವಹೇಳನ ಮಾಡೋದು, ಬೇರೆ ಧರ್ಮದಲ್ಲೂ ಎಲ್ಲ ಅಸ್ಪೃಶ್ಯತೆ ಇದೆ ಸ್ವಾಮಿ. ಬಟ್ ಕ್ರಿಶ್ಚಿಯನ್ನು ಮುಸ್ಲಿಂ ಒಳಗೂ ಸ್ವಲ್ಪ ಭೇದ ಭಾವ ಇದೆ, ಅವು ಜಾತಿ ಉಪಜಾತಿಗಳಿವೆ ಅದರಲ್ಲೂ ಕೂಡ. ಆದರೆ ಅದನ್ನು ಬೇಕಂತಲೇ ಮುಚ್ಚಿಟ್ಕೋತಾ ಬರಲಾಗಿತ್ತು. ಯಾರು ಈಗ ಮುಸ್ಲಿಂ ಧರ್ಮದವ್ರನ್ನ ಕೇಳಿ, ಅವರು ನಾನು ಮುಸ್ಲಿಂ ಅಂತ ಅಷ್ಟೇ ಹೇಳ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಆದ್ರೆ ಹಂಗಲ್ಲ, ಹಿಂದೂ ಅಂತ ಹೇಳುವಂಗೆ ಇಲ್ಲ. ಎಡಪಂಥೀಯರು, ಬುದ್ಧಿಜೀವಿಗಳು, ಲಿಬರಲ್ಗಳು ಹಿಂದೂ ಅಂತಂದರೆ ಒಂದು ರೀತಿ ಅವಹೇಳನ ಅನ್ನೋ ರೀತಿ ಮೊದಲಿಂದ ಬಿಂಬಿಸ್ಬಿಟ್ಟಿದ್ದಾರೆ. ಹಿಂದೂ ಅಂತ ಹೇಳುವಂಗೆ ಇಲ್ಲ, ಹಿಂದೂ ಅನ್ನೋದೇ ಮಹಾ ಅಪರಾಧ. ಆದರೆ ನೀನು ಬೌದ್ಧ ಅಂತ ಹೇಳ್ಬೋದು, ಜೈನ್ ಅಂತ ಹೇಳ್ಬೋದು, ಲಿಂಗಾಯತ್ ಅಂತ ಹೇಳ್ಬೋದು, ನಾನು
ಇವರು ಅಂತ ಹೇಳ್ಬೋದು, ಬೇರೆ ಸಮುದಾಯಕ್ಕೆ ಸೇರಿದವನು ಅಂತೇಳಿ, ಇಂಥ ಅಂದರೆ ವಿಶ್ವಕರ್ಮನ ಅಂತ ಹೇಳ್ಬೋದು, ಅಥವಾ ಬೇರೆ ಬೇರೆ ನಾ ಬಣಜಿಗ ಅಂತ ಹೇಳ್ಬೋದು, ಲಿಂಗಾಯತರೊಳಗೆ ಮತ್ತು ನಾ ಸ್ವಾಮಿಯವರು ಅಂತ ಹೇಳ್ಬೋದು. ಈ ರೀತಿಯೆಲ್ಲ ಭಾಳಷ್ಟು ಪಂಗಡಗಳಿವೆ ಹಿಂದೂ ಧರ್ಮದಲ್ಲಿ. ಆದರೆ ಇಂತಹ ತೀರ್ಪುಗಳಿಂದ ಹಿಂದೂ ಧರ್ಮಕ್ಕೆ, ನಮ್ಮ ಭಾರತದಲ್ಲಿ ಸ್ವಲ್ಪ ಹಿಂದೂ ಧರ್ಮೀಯರಿಗೆ ಸ್ವಲ್ಪ ಉಸಿರಾಡಿಸುವಂತೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಇನ್ಮೇಲೆ ಮಿಸ್ಯೂಸ್ ಮಾಡ್ಕೊಳ್ಳೋರು, ಕನ್ವರ್ಟ್ ಆಗಿ ದಲಿತ ಮುಸ್ಲಿಂ, ದಲಿತ ಕ್ರಿಶ್ಚಿಯನ್ ಅನ್ಕೋತಾ ಏನು ದೊಡ್ಡ ಭಾರಿ ಪೋಸ್ ಕೊಟ್ಕೊಂಡು ಹಿಂದೂ ಧರ್ಮಕ್ಕೆ ಡೈರೆಕ್ಟಾಗಿ ಬೈಯುವಂಥ ಜನರಿಗೆಲ್ಲ ಒಂದು ಸ್ವಲ್ಪ ಭಾರಿ ಹಿನ್ನಡೆ ಆಗಿದೆ. ಹಾಗೂ ಮುಂದೆ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ತೀರ್ಪಿನಿಂದ ಸಾಬೀತಾಗಿದೆ. ಸ್ನೇಹಿತರೆ, ನಿಮಗೆ ಹೆಂಗಂತು ಸ್ನೇಹಿತರೆ ಕಮೆಂಟ್ ಮಾಡಿ. ವಿಡಿಯೋ ಏನಾದ್ರು ತಪ್ಪಾದರೆ ಕ್ಷಮೆ ಇರಲಿ. ಜೈ ಹಿಂದ್, ವಂದೇ ಮಾತರಂ. ಬಾಯ್ ಸ್ನೇಹಿತರೆ.